ಸೊ ಸ್ಟೂಡೆಂಟ್ಸ್, ನೀವು ನೋಡ್ತಿರೋ ಹಾಗೆ ಇದು ನಿಮ್ಮ ಲಾಗಿನ್ ಡ್ಯಾಶ್ ಬೋರ್ಡ್. ಸೊ ಲಾಗಿನ್ ಆದ ನಂತರ ಈ ಡ್ಯಾಶ್ ಬೋರ್ಡ್ ನಿಮ್ಗೆ ಕಾಣುತ್ತೆ. ಸೊ ಈಗ ನಾವು ನೋಡ್ತಿರೋದು ನಿಮ್ಮ ಅಸೈನ್ಮೆಂಟ್ ಗಳನ್ನ ಯಾವ ತರ ನೀವು ಸಬ್ಮಿಟ್ ಮಾಡಬೇಕು, ರೈಟ್? ಸೊ ನೀವು ನೋಡ್ತಿರೋ ಹಾಗೆ ನಿಮ್ದು ಫಸ್ಟ್ ಆಪ್ಷನ್ ಕಾಣ್ತಾ ಇದೆ ಅಸೈನ್ಮೆಂಟ್ಸ್ ಅಂತ ಹೇಳಿ. ಸೊ ಈ ಅಸೈನ್ಮೆಂಟ್ ಆಪ್ಷನ್ ಮೇಲೆ ಓಪನ್ ನೌ ಅಂತ ಏನಿದೆ ಈ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಅಸೈನ್ಮೆಂಟ್ಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮ್ಮ ಸೆಮಿಸ್ಟರ್ ಪ್ರಕಾರ ಸೊ ನೀವು ಯಾವ ಯಾವ ಸಬ್ಜೆಕ್ಟ್ ಅನ್ನ ತಗೊಂಡಿದ್ದೀರಾ ಇನ್ಕ್ಲೂಡಿಂಗ್ ಎಲೆಕ್ಟಿವ್, ಆ ಸಬ್ಜೆಕ್ಟ್ ಗಳು ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಸೊ ಈಗ ಈ ಸಬ್ಜೆಕ್ಟ್ ಒಳಗಡೆ ಅಸೈನ್ಮೆಂಟ್ ಅನ್ನ ಯೂನಿವರ್ಸಿಟಿದವರು ಕೊಟ್ಟಿದಾರೋ ಇಲ್ವೋ ಅಂತ ಚೆಕ್ ಮಾಡೋದು ಹೆಂಗೆ? ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ವ್ಯೂ ಅಂತ ಏನು ಆಪ್ಷನ್ ಇದೆ ಆ ವ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಒಳಗಡೆ. ಸೊ ಇಲ್ಲಿ ಯೂನಿವರ್ಸಿಟಿದವರು ಒಂದು ಅಸೈನ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಆಲ್ರೆಡಿ ಜುಲೈ 2, 2023 ಅಂಡ್ ಇದು ಸ್ಟೇಟಸ್ ಪೆಂಡಿಂಗ್ ಅಂತ ಇದೆ. ಸೊ ಪೆಂಡಿಂಗ್ ಅಂತಂದ್ರೆ ನೀವು ಇನ್ನ ಆಸ್ ಅ ಸ್ಟೂಡೆಂಟ್ ಇದನ್ನ ಸಬ್ಮಿಟ್ ಮಾಡಿಲ್ಲ, ಇನ್ನು ಪೆಂಡಿಂಗ್ ಇದೆ. ಅಂಡ್ ಇದ್ರದ್ದು ಲಾಸ್ಟ್ ಡೇಟ್ ಕೂಡ ನೀವು ನೋಡಬಹುದು 2023 ಆಗಸ್ಟ್ 31. ಸೊ ಈ ಡೇಟ್ ಒಳಗಡೆನೆ ಮಾತ್ರ ನೀವು ಈ ಅಸೈನ್ಮೆಂಟ್ ಅನ್ನ ಸಬ್ಮಿಟ್ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಈ ಪೋರ್ಟಲ್ ಕ್ಲೋಸ್ ಆಗ್ಬಿಡುತ್ತೆ. ಸೊ ವಿದಿನ್ ದ ಡೆಡ್ಲೈನ್ಸ್, ಬಿಫೋರ್ ಡೆಡ್ಲೈನ್ಸ್ ಮಾಡ್ಲೇಬೇಕು, ಇಲ್ಲ ಅಂತಂದ್ರೆ ಈ ಪೋರ್ಟಲ್ ಕ್ಲೋಸ್ ಆಗ್ಬಿಡುತ್ತೆ. ನಿಮ್ಮ ಅಸೈನ್ಮೆಂಟ್ ಗಳನ್ನ ನೀವು ಅಪ್ಲೋಡ್ ಮಾಡ್ಲಿಕ್ಕೆ ಆಪ್ಷನ್ಸೇ ಬರಲ್ಲ. ಸೊ ಯಾವ ತರ ಅಪ್ಲೋಡ್ ಮಾಡ್ಬೇಕು ಅಂತ ಹೇಳಿ ತೋರಿಸ್ಕೊಡೋಣ. ಸೊ ಈಗ ಇದೇನ್ ಅಸೈನ್ಮೆಂಟ್ ಇದೆ ಪೆಂಡಿಂಗ್ ಇರೋದು, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಲೆಫ್ಟ್ ಸೈಡಿಗೆಲ್ಲ ಡೀಟೇಲ್ಸ್ ನ ಓದ್ಬೋದು. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಕೋಡ್ ಅಸೈನ್ಮೆಂಟ್ ಅಂತ ಇದೆ. ಇದ್ರದ್ದು ಟೋಟಲ್ ಮಾರ್ಕ್ಸ್ ಎಷ್ಟಿದೆ ಈ ಅಸೈನ್ಮೆಂಟ್ 20 ಮಾರ್ಕ್ಸ್ ಇದೆ ಇಲ್ಲಿ. ಈ ತರ ಇದು ಮಾರ್ಕ್ಸ್ ಕೂಡ ನೋಡ್ಬೋದು. ಲಾಸ್ಟ್ ಡೇಟ್ ಏನಿದೆ ಸಬ್ಮಿಷನ್ ಅನ್ನೋದು ಕೂಡ ನೋಡ್ಬೋದು 2023 ಆಗಸ್ಟ್ 31. ಯೂನಿವರ್ಸಿಟಿದವರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಕಳಿಸಿದ್ದಾರೆ. ಕೈಂಡ್ಲಿ ಸಬ್ಮಿಟ್ ದ ಅಸೈನ್ಮೆಂಟ್ ವಿದಿನ್ ದಿ ಡೆಡ್ ಲೈನ್ಸ್. ಸೊ ಈ ಡೆಡ್ ಲೈನ್ ಅಂದ್ರೆ ಈ 31 ಆಗಸ್ಟ್ ಇದೇನ್ ಡೆಡ್ ಲೈನ್ ಇದೆ ಲಾಸ್ಟ್ ಡೇಟ್, ಅದ್ರ ಒಳಗಡೆ ಕಳಿಸ್ಲಿಲ್ಲ ಅಂತಂದ್ರೆ ಈ ಪೋರ್ಟಲ್ ಕ್ಲೋಸ್ ಆಗುತ್ತೆ, ಅಸೈನ್ಮೆಂಟ್ ಸಬ್ಮಿಟ್ ಆಗೋದಿಲ್ಲ. ಸೊ ದಿಸ್ ಇಸ್ ಮ್ಯಾಂಡೇಟರಿ, ಇದು ಕಂಪಲ್ಸರಿ ಮಾಡ್ಲೇಬೇಕು ಒಳಗಡೆ ಆ ಡೇಟ್ ಒಳಗಡೆ, ರೈಟ್? ಸೊ ಈ ಡೀಟೇಲ್ಸ್ ಒಳಗಡೆ ಇದೇನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮಾರ್ಕ್ಸ್ ಇದೆ. ಸೊ ಇದ್ರೊಳಗಡೆ ನೀವು ನೋಡ್ಬೋದು ಇಲ್ಲಿ ಡಾಕ್ಯುಮೆಂಟ್ ಕೂಡ ಹಾಕಿದ್ದಾರೆ ಯೂನಿವರ್ಸಿಟಿದವರು. ಈ ಡಾಕ್ಯುಮೆಂಟ್ ಅನ್ನ ಯಾವ ತರ ನೋಡ್ಬೋದು, ಈ ಡಾಕ್ಯುಮೆಂಟ್ ಒಳಗಡೆ ಈ ಸಬ್ಜೆಕ್ಟ್ ಎಷ್ಟು ಕ್ವಶನ್ಸ್ ಇದೆ, ಎಷ್ಟು ಸಾಲ್ವ್ ಮಾಡಬೇಕು, ಎಷ್ಟು ಮಾರ್ಕ್ಸ್ ಇದೆ ಅಂತ ಹೇಳಿ ನೋಡ್ಬೋದು. ಸೊ ಇಲ್ಲಿ ನಾನು ಡೌನ್ಲೋಡ್ ಅಂತ ಕೊಡ್ತೀನಿ. ಡೌನ್ಲೋಡ್ ಅಂತ ಕೊಟ್ಮೇಲೆ ನೀವು ಎಕ್ಸಾಂಪಲ್ ನೋಡ್ಬೋದು ಯಾವ ತರ ಕ್ವಶನ್ಸ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ನಿಮ್ಮ ಯೂನಿವರ್ಸಿಟಿದವರು. ಸೊ ಎಷ್ಟು ಮಾರ್ಕ್ಸ್ ಇದೆ ಇಲ್ಲೆಲ್ಲ ಚೆಕ್ ಮಾಡ್ಕೋಬಹುದು, ಎಷ್ಟು ಕ್ವಶನ್ಸ್ ಎಷ್ಟು ಮಾರ್ಕ್ಸ್ ಅಂತ ಹೇಳಿ. ಸೊ ಅದನ್ನೆಲ್ಲ ನೋಡಿ ನೀವು ನಿಮ್ಮ ಪೇಪರ್ ಅಥವಾ ಬುಕ್ ಅಲ್ಲಿ ಇದನ್ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದ ನಂತರ ನೀವು ಇದನ್ನ ನಿಮ್ಮ ಮೊಬೈಲ್ ಫೋನ್ ಕ್ಯಾಮೆರಾ ಯೂಸ್ ಮಾಡಿಕೊಂಡು ಫೋಟೋ ತೆಗೆದು ಇದನ್ನ ಯಾವ್ದೋ ಒಂದು ಸ್ಕ್ಯಾನರ್ PDF ಸ್ಕ್ಯಾನರ್ ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಇದನ್ನ PDF ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ PDF ಅಲ್ಲಿ ಕನ್ವರ್ಟ್ ಮಾಡಿದ ನಂತರ ಈ ತರ ನಿಮ್ಗೆ ಡಿಸ್ಪ್ಲೇ ಕಾಣುತ್ತಿದ್ದು. ಸೊ ಜಸ್ಟ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ತರ PDF ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಸ್ಟೂಡೆಂಟ್ಸ್ ಎಲ್ಲ. ನೀವು ಬುಕ್ ಅಲ್ಲಿ ಬರೆದು ಅಥವಾ
ಆಗಿದೆ ಅಂತಂದ್ರೆ ಏನರ್ಥ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ನೋಡ್ಬೋದು ನಿಮ್ಗೆ ಮಾರ್ಕ್ಸ್ ಅಲಾಟ್ ಆಗಿದೆ, ಎಷ್ಟು ಮಾರ್ಕ್ಸ್ ಆಗಿದೆ ಅಲಾಟ್ಮೆಂಟ್ ಅಂತ ಹೇಳಿ ಚೆಕ್ ಮಾಡ್ಬೋದು, ರೈಟ್? ಸೊ ಇದು ಅಪ್ರೂವ್ ಆದಂಗೆ. ಬರೀ ಸಬ್ಮಿಟ್ ಆಗಿದ್ರೆ ಈ ತರ ಸಬ್ಮಿಟೆಡ್ ಅಂತ ಇರುತ್ತೆ, ಇನ್ನು ಕರೆಕ್ಷನ್ ಆಗಿರಲ್ಲ. ಪೆಂಡಿಂಗ್ ಅಂತ ಇತ್ತಂದ್ರೆ ಇನ್ನು ನೀವು ಸಬ್ಮಿಟೇ ಮಾಡಿಲ್ಲ ಅಸೈನ್ಮೆಂಟ್ ಅಂತ ಅರ್ಥ. ಸೊ ಈ ತರ ನೀವು ಅಸೈನ್ಮೆಂಟ್ ಅನ್ನ ಸಬ್ಮಿಟ್ ಮಾಡ್ಬೋದು. ಥ್ಯಾಂಕ್ ಯು.